ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಮುರಳಿ ಜೊತೆಗೆ ಸ್ವಾಗತ. ನೋಡಿ ಇವತ್ತು ಒಂದು 3 kg ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ. ಒಬ್ಬ ಚಿಕ್ಕ ಕ್ವಾಂಟಿಟಿಯಲ್ಲಿ ಈಗ ಒಂದು ಕಸ್ಟಮರ್ ಕೇಳಿರೋದ್ರಿಂದ ಒಂದು 3 kg ಹಾಕಿ ಒಂದು ಫ್ರೈ ಮಾಡ್ತಾರಂಥದ್ದು. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ, ಒಂದು 100 ಗ್ರಾಮ್ ಎಣ್ಣೆ, ಮತ್ತು ಈರುಳ್ಳಿ ಒಂದು ಪ್ಲೇಟ್, ಒಂದು ಚಿಕ್ಕದಾಗಿರೋವಂಥ ಪ್ಲೇಟಲ್ಲಿ ಒಂದು ಈರುಳ್ಳಿ ಹಾಕ್ಕೊಂಡು ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದಾರೆ. ನೋಡಿ ಗುಂಟೂರು ಮೆಣಸಿನ್ಕಾಯಿ ಒಂದು 10ರಿಂದ 12 ಹಾಕ್ಕೊಂಡಿದ್ದಾರೆ. ನೋಡಿ ಅರಿಶಿನ ಪುಡಿ 1 ಸ್ಪೂನು, ಒಂದು 2.5-3 ಸ್ಪೂನಷ್ಟು ಖಾರದ ಪುಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಮತ್ತು ಮೆಣಸಿನ್ಕಾಯಿ ಒಂದು 5ರಿಂದ 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ, ಒಂದು 4ರಿಂದ 5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಟೊಮೊಟೊ 1ರಿಂದ 2 ಟೊಮೊಟೊ ಹಾಕ್ಕೊಂಡಿದ್ದಾರೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ. ಈಗ ಚಿಕನ್ನು 3 kg ಚಿಕನ್ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿ ತೊಳೆದು ಹಾಕ್ಕೊಂಡಿರೋಂಥ ಚಿಕನ್ ಇದೆ. ಉಪ್ಪು, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಲ್ಮೋಸ್ಟ್ ಒಂದು 3/4 ಲೀಟ್ರ್ ಆಗಷ್ಟು ನೀರು ಹಾಕ್ಕೊಂಡಿದ್ದಾರೆ. ನೋಡಿ ಇದು ಕುದಿ ಸ್ಟಾರ್ಟ್ ಆಗಿದೆ ಚಿಕನ್ನು. 10 ನಿಮಿಷ ಆಯಿತು, ಎಲ್ಲ ನೀರು ಹಾಕಿ 10 ನಿಮಿಷ ಆದಮೇಲೆ ಕುದಿ ಅನ್ನೋದು ಸ್ಟಾರ್ಟ್ ಆಗಿದೆ. ಫುಲ್ಲು ಚೆನ್ನಾಗಿ ಬೇಯಿಸ್ಕೋಬೇಕು. ಕಿರಣ್ ಮತ್ತು ನವೀನ್ ಮಾಡ್ತಾರಂಥದ್ದು ಇದು ಚಿಕನ್. 3 kg ಚಿಕನ್ ಹಾಕಿ ಮಾಡ್ತಾರಂಥದ್ದು. ನೋಡಿ ಇದು ಆಲ್ಮೋಸ್ಟ್ ಒಂದು 40% ಆಗಿದೆ. ಈಗ 40ರಿಂದ 50% ಆಗಿದೆ. ಏನು ಸರ್ ಅದು? ನೋಡಿ ಧನಿಯಾ ಪುಡಿ 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದೆ. ಚಿಕನ್ ಮಸಾಲ 1 ಸ್ಪೂನು, 1.5 ಸ್ಪೂನು ಚಿಕನ್ ಮಸಾಲ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಈಗ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. BME ಕ್ಯಾಟ್ರಸಲ್ಲಿ ಆಲ್ಮೋಸ್ಟ್ 6 ವರ್ಷದಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ವೈಟ್ ಪೆಪ್ಪರ್ 2 ಸ್ಪೂನ್ ಹಾಕ್ಕೊಂಡಿದ್ದಾರೆ. ಇದು ಆಗಿದೆ, ಚಿಕನ್ ಫ್ರೈ ಅನ್ನೋದು ಆಗಿದೆ ಆಲ್ಮೋಸ್ಟ್. ಈಗ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಗ್ಯಾಸ್ ಆಫ್ ಮಾಡಿದ್ದಾರೆ. ಫುಲ್ ಚೆನ್ನಾಗಿ ಬಂದಿದೆ. ಚಿಕನ್ ಫ್ರೈ 3 kg ರೆಡಿ. ಫ್ರೈ ಅನ್ನೋದು ರೆಡಿ ಆಗಿದೆ. ಆಲ್ಮೋಸ್ಟು ಒಂದು ಅರ್ಧದಿಂದ ಒಂದು 35 ನಿಮಿಷ ಹಿಡಿದಿದೆ ಚಿಕನ್ ಫ್ರೈ. ಸೂಪರ್ ಆಗಿದೆ. ಇನ್ಸ್ಟೆಂಟಾಗಿ ಮಾಡಿರೋಂಥದ್ದು, ಒಂದು 3 kg ಹಾಕಿ ಕಸ್ಟಮರ್ ಕೇಳಿರೋದ್ರಿಂದ ಚಿಕನ್ ಫ್ರೈ ಅಂತೂ ಸೂಪರ್ ಆಗಿದೆ. ವಾವ್, ಸೂಪರು. ನೋಡಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಂತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ನೋಡಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಮಟನ್ ಸಾಂಬಾರು ಅನ್ನೋದು ರೆಡಿ ಆಗಿದೆ. ಇದು ಸಕ್ಕತ್ತಾಗಿದೆ, ಸೂಪರಾಗಿ ಮಾಡಿದ್ದಾರೆ. ನೋಡಿ ಇದು ಶೋಲೆ ಕಬಾಬ್ ಅನ್ನೋದು ಆಲ್ಮೋಸ್ಟು ಇದು ಬಿಸಿ ತಿಂದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ.